a black and a red dice are rolled. Find the conditional probability of obtaining a sum greater than 9 given that the black die results in a 5. ಇದು ನಮ್ಮ ಸ್ಯಾಂಪಲ್ ಸ್ಪೇಸು, ಕಪ್ಪು ಮತ್ತು ಕೆಂಪು ಡೈ ಇದೆ. ಮತ್ತು ಇವಾಗ ಮೊದಲೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಮೊದಲೇ ಪ್ರಶ್ನೆ, ಮೊದಲೇ ಕಂಡೀಷನು ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ ಅ 5. ಸರಿನಾ ಅಂತ ಹೇಳಿದ್ರೆ ಈ ರೋ ಪೂರ. ಆದರೆ ಮತ್ತೊಂದು ಕಂಡೀಷನ್ ಏನಪ್ಪ ಇದೆ ಅಂತ ಹೇಳಿದ್ರೆ ಸಮ್ ಇಸ್ ಗ್ರೇಟರ್ ದೆನ್ 9 ಅಂತ ಹೇಳ್ತು ಅಂತ ಹೇಳಿದ್ರೆ 10 ಇಲ್ಲಾಂದರೆ 11, ಎರಡರಲ್ಲಿ ಒಂದು. ಸರಿನಾ? probability of B given A is nothing but probability of B and A divided by probability of A. ಬಿನಾ? A B ಅಲ್ಲ. ಆಯಿತಾ? ಈ ಪರ್ಟಿಕ್ಯುಲರ್ ಕಂಡೀಷನ್ಗೆ ಈ ಫಾರ್ಮುಲಾ. ಉತ್ತರ ಏನಿದ್ರದ್ದು? ಇಂಟರ್ಸೆಕ್ಟ್, ಇವೆರಡು ಕಂಡೀಷನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾಯಿದೆ? 5, 5, 5, 6 ಅಂತ ಹೇಳಿದ್ರೆ ಎರಡು ಕಂಡೀಷನಲ್ಲಿ. ಓವರ್ ಆಲ್ ಎಲ್ಲಿ ಎಷ್ಟು ಕಂಡೀಷನ್ ಇದೆ? 6 ಕಂಡೀಷನ್. ಔಟ್ಕಮ್ ಆ್ಯಕ್ಚುಲಿ ಕಂಡೀಷನ್ ಅಲ್ಲ, ಔಟ್ಕಮ್. ದಿಸ್ ಇಸ್ ನಥಿಂಗ್ ಬಟ್ 1/3 ಅಂತ ಹೇಳಿದ್ರೆ ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ವ್ಯೂ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಂಡೀಷನ್ನು ಇಷ್ಟಕ್ಕೆ ಮಾತ್ರ ನಿಂತಿದೆ, ಮಿಕ್ಕಿದೆಲ್ಲ ನಾವು ಮರಿಬೇಕು. ಇದರಲ್ಲಿ ನಮ್ಮ ಬೇಕಾಗಿರುವಂಥ ಪ್ರೊಬಬಿಲಿಟಿ ಏನು ಅಂತ ಹೇಳಿ ಪ್ರಶ್ನೆ. ಸರಿನಾ? ಹಾಗಾಗಿ ಇದು ನಮ್ಮ ಉತ್ತರ ಅಲ್ವಾ? ಮತ್ತು ಮುಂದೇನು? ಫೈಂಡ್ ದ ಕಂಡೀಷನ್ ಪ್ರಾಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ 8 ಗಿವನ್ ದ ರೆಡ್ ಡೈ ರಿಸಲ್ಟ್ ಇನ್ ಅ ನಂಬರ್ ಲೆಸ್ ದ್ಯಾನ್ 4. red die resulted in number less than 4. ಸರಿನಾ ಅಂತ ಹೇಳಿದ್ರೆ ಈ 3 ರೋ ನಾನು ಇದನ್ನು ಕೆಂಪು ಆಮೇಲೆ ಕಪ್ಪು ಅಂತ ತೊಗೊತಾ ಇದ್ದೇನೆ. ಹಾಗಾಗಿ ಈ ಮೊದಲೇ ನಂಬರ್ಸ್ ಎಲ್ಲ ಎಂಥದ್ದು? ಕೆಂಪಿನ ಡೈನ ವ್ಯಾಲ್ಯೂ. ಇವಾಗ ಇದರಲ್ಲಿ ಕಂಡೀಷನ್ ಏನು? ಏನು ಕಂಡೀಷನ್ ಹುಡುಗ್ರ ಇದು? ಒಬ್ಟೈನ್ ದ ಸಮ್ 8 ಪರ್ಟಿಕ್ಯುಲರ್ ಕಂಡೀಷನ್ ಇದೆ. ಸಮ್ ಇಸ್ 8 ಅಂತ ಹೇಳಿದ್ರೆ ಮೊದಲೇ ಕೆಂಪಿನ ಮತ್ತು ಕಪ್ಪಿನ ಡೈ ಎರಡನ್ನೂ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಶುಡ್ ಬಿ 8. ಎಲ್ಲಿ ಬರುತ್ತೆ? ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ 7, ಇದು 8 ಮತ್ತು 8, ಎರಡೇ ಕಂಡೀಷನ್ ಅಲ್ವಾ? ಇದರಲ್ಲಿ ಎಷ್ಟಿದೆ? 18 ನಂಬರ್ ಇದೆ. 18ರಲ್ಲಿ ಎರಡೇ ಸ್ಯಾಟಿಸ್ಫೈ ಆಗ್ತಾ ಇರೋದು. ಹಾಗಾಗಿ probability of B given A is equal to probability of A intersect B divided by probability of B. So this is nothing but ಎಷ್ಟಿದು? ಇಂಥದ್ದು 2 ಅಲ್ವಾ? ಇದು 2 ಮತ್ತಿದು 18, 1/9. ಸರಿ ತಾನೆ ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡು ಇದನ್ನು ಉತ್ತರ ಕೊಡಬೇಕು.